बच्चों, आप सबको स्वागत करते हुए हम आज 10वीं कक्षा के पाठ 7 तुलसी की दोहे की आगे पद्य के बारे में देख सकूंगा। बच्चों, कल की अवधि में गोस्वामी तुलसीदास जी का जीवनी के बारे में, उनका परिचय के बारे में और पहला पंक्ति या दूसरा पंक्ति, पहला पंक्तियों में उन्होंने कहा मुखिया मुख सो चाहिए कान पान को एक, पालय पोसय सकल अंगा तुलसी सहित विवेक। दूसरा पंक्ति यह है कि जड़ चेतन गुण दोषमय विश्व किन्हीं करतार संत हंस गुण गह हिंपया परिहारी वारी विकार। इसका भावार्थ कल की अवधि में देखा। आज हम तीसरी पंक्तियों में कवि का अभिप्राय यानी राय क्या है इसके बारे में। दया धर्म का मूल है, दया धर्म का मूल है। पाप मूल अभिमान, पाप मूल अभिमान। तुलसी दया न चांडिए जब लगा घट में प्राण। देखो बच्चों, कवि इस पंक्ति में कहा जाता है दया धर्म का मूल है। ನೋಡಿ ನಾವು ಹೇಳ್ತೀವಿ ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲ. ಹಾಗಿದ್ರೆ ಪಾಪದ ಮೂಲ ಏನು? ಅಭಿಮಾನ್, ನಾನು ಅನ್ನುವಂತಹ ಒಂದು, ಎಲ್ಲದಕ್ಕೂ ನಾನೇ 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 ಅಂತ ಹೇಳ್ತೀವಲ್ಲ, ಅದಕ್ಕೆ ಅಭಿಮಾನ್ ಅಂತ ಹೇಳ್ತೀವಿ ನಾವು. ಆ ಅಭಿಮಾನ್ ಅಂದರೆ ನಾನು ಅನ್ನುವಂಥದ್ದು ಏನಿದೆಯಲ್ಲ ಅದು ಪಾಪದ ಮೂಲ ಅಂತ. दया धर्म का मूल है, पाप मूल अभिमान। तुलसी दया न चांडिए, तुलसी यानी तुलसीदास जी के प्रकार दया न चांडिए जब लग घट में प्राण. ತುಳಸಿ ಪ್ರಕಾರ ದಯ ಎಲ್ಲಿಯವರೆಗೂ ಇರಬೇಕು ಅಂತ ಹೇಳ್ತಾನಂತಂದ್ರೆ, ಎಲ್ಲಿಯವರೆಗೂ ನಮ್ಮ ದೇಹದಲ್ಲಿ ಪ್ರಾಣ ಅನ್ನುವುದಿರುತ್ತೋ, ಎಲ್ಲಿಯವರೆಗೂ ನಮ್ಮ ದೇಹದಲ್ಲಿ ಪ್ರಾಣ ಇರುತ್ತೋ ಅಲ್ಲಿಯವರೆಗೂ ನಾವೇನಾಗಿರ್ಬೇಕಂದ್ರೆ ದಯಾವಂತರಾಗಿರಬೇಕು ಅಂತ ತಿಳ್ಕೊಂಡು ತುಳಸಿಯ ಒಂದು ಅಭಿಪ್ರಾಯವಾಗಿದೆ. ನೋಡಿ, ಇದ್ರ ಭಾವಾರ್ಥ ನೋಡೋದಾದ್ರೆ, ಪ್ರಸ್ತುತ दोहे में तुलसीदास जी ने स्पष्टतः बताया है कि दया धर्म का मूल है और अभिमान पाप का मूल. इसलिए कवि कहते हैं कि जब तक शरीर में प्राण है, जब तक शरीर में प्राण है तब तक मानव को अपना अभिमान छोड़कर, अपना अभिमान छोड़कर दयालु बनने के लिए कवि कहता है. देखो बच्चों, धर्म का मूल दया है, दया धर्म का मूल है, पाप का मूल अभिमान. इसलिए कवि का राय यह है कि दया कब तक होना चाहिए? दया हमारे देह में जब तक प्राण होती है तब तक दया आवश्यक होना चाहिए. हम सब अपना अभिमान छोड़कर, अपना अभिमान छोड़कर दयालु बनने के लिए कवि कहता है. देखो बच्चों, चौथा पद में तुलसी साथी विपत्ति के साथ, तुलसी साथी विपत्ति के विद्या विनय विवेक साहस सुकृति सत्यव्रत राम भरोसा एक. देखो बच्चों, चौथा पंक्तियों में कवि तुलसीदास जी ने कहा है, तुलसीदास जी के प्रकार हमारे साथी विद्या विनय विवेक
विद्या विनय विवेक, साहस सुकृति सत्यव्रत और राम की भरोसा और राम की भरोसा. ನೋಡ್ರಿ ಮಕ್ಕಳೇ, ತುಳಸಿಯ ಪ್ರಕಾರ ನಮ್ಮ ಜೊತೆಯಾಗಿರ್ತಕ್ಕಂತಹ ಗೆಳೆಯರು ಯಾರಪ್ಪ ಅಂತಂದ್ರೆ, ಸಾಥಿ ಯಾರು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯೇ ನಮ್ಮ ಮೊದಲ ಗೆಳೆಯ, ನಮ್ಮಲ್ಲಿರ್ತಕ್ಕಂಥ ವಿನಯತೆ, ನಮ್ಮಲ್ಲಿರ್ತಕ್ಕಂಥ ವಿವೇಕ, ನಮ್ಮಲ್ಲಿರ್ತಕ್ಕಂಥ ಸಾಹಸ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಆಡ್ತಕ್ಕಂಥ ಭಾಷೆ ಸತ್ಯವೃತ, ನಾವು ಆಡ್ತಕ್ಕಂತಹ ಭಾಷೆ ಸುಸತ್ಯವೃತ ಅವ್ರ ಸುಕೃತಿ ಕೆಲಸ, ನಾವು ಮಾಡ್ತಕ್ಕಂಥ ಕೆಲಸ, ನಾವು ಆಡ್ತಕ್ಕಂಥ ಭಾಷೆ, ವಿದ್ಯೆ, ವಿನಯ, ವಿವೇಕ, ಇವುಗಳು ನಮ್ಮ ನಿಜವಾದ ಸಂಗಾತಿಗಳು ಅಂತ ಕವಿಯ ಒಂದು ಅಭಿಪ್ರಾಯ. ಇದರ ಜೊತೆಗೆ ರಾಮನಾಮ. ನೋಡ್ರಿ, ನಾವು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ದೈವಿ ಶಕ್ತಿ ಅನ್ನುವಂಥದ್ದು ಇರಬೇಕು. ನಾವೇನೇ ಕೆಲಸ ಮಾಡಬೇಕಂದ್ರೂ ಕೂಡ ಆ ಕೆಲಸ ಸಕ್ಸಸ್ ಆಗಬೇಕು ಅಂದರೆ ದೈವಿ ಶಕ್ತಿ ಅನ್ನೋದು ಇರಬೇಕು. ಆದ್ದರಿಂದ ರಾಮ್ ಕೆ ನಾಮ್ ಜಪನೆ ಕೆ ಲಿಯೇ, राम के नाम जपने के लिए यानी आपका भगवान का नाम किसी भी होना चाहिए. ಯಾವುದೇ ಆಗಿರಲಿ ದೇವರು, ಆ ದೇವರನ್ನು ನಿಮ್ಮ ಆರಾಧ್ಯ ದೇವರನ್ನ ನೆನೆಸ್ಕೋಬೇಕು ಅಂತ ತಿಳ್ಕೊಂಡು ಕವಿಲಿ ಹೇಳ್ತಾನೆ. ನೋಡ್ರಿ, ಇದರ ಒಂದು ಭಾವಾರ್ಥ ನೋಡಬೇಕಾದ್ರೆ प्रस्तुत दोहे में तुलसीदास जी ने कहा रहा है कि मनुष्य पर जब विपत्ति पड़ता है, ಮನುಷ್ಯನಿಗೆ ಯಾವಾಗ ಸಂಕಷ್ಟ ಕಾಲ ಅಂತ ಬರುತ್ತೆ, ವಿಪತ್ತಿ ಅನೇ ಸಂಕಷ್ಟ ಕಾಲ, ಕಷ್ಟದ ದಿನಗಳಂತ ಬರ್ತಾ ಇವೆ, ಕಷ್ಟದ ಸಮಯ ಅಂತ ಬರ್ತಾ ಇದೆ, ತಬ್ ಆಗ ಏನಾಗುತ್ತೆ, ವಿದ್ಯಾ ವಿನಯ ವಿವೇಕತೆ ಮಾತ್ರ ನಮ್ಮ ಜೊತೆ ಇರುತ್ತೆ. ನೋಡಿ, ಹಣ ಇದ್ರೆ ಸಾಕಷ್ಟು ಜನ ನಮ್ಮ ಸುತ್ತಲೂ ಇರ್ತಾರೆ, ನಮ್ಮ ಹತ್ರ ಏನೂ ಇಲ್ಲ ಅಂತಾರೆ ಯಾರೂ ಇರಲ್ಲ. ಅದಕ್ಕೋಸ್ಕರವಾಗಿ ಕವಿ ಹೇಳ್ತಾನೆ, ಯಾರೂ ಇರ್ಲಿಕ್ಕೆ ಚಿಂತೆ ಇಲ್ಲ, ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ವಿನಯ ವಿವೇಕ ಸುಸತ್ಯವೃತ ಇವುಗಳು ನಮ್ಮ ಜೊತೆ ಇರ್ತಾವೆ ಅಂತ ತಿಳ್ಕೊಂಡು ಕವಿಯ ಒಂದು ಅಭಿಪ್ರಾಯವಾಗಿದೆ. ವಿದ್ಯಾ ವಿನಯ ತಥಾ ವಿವೇಕ ही उसका साथ निभाते हैं. जो राम पर भरोसा करता है वह साहसी सुकृति और सुसत्यवृत बनता है. ಹಣ ಇದ್ರೆ ಎಲ್ಲರೂ ನಮ್ಮ ಸುತ್ತ ಇರ್ತಾರೆ ಅನ್ನೋದನ್ನ ಕವಿನೂ ಕೂಡ ಅಲ್ಲಗಳಿತಾನೆ. ಯಾಕಂದ್ರೆ ಕವಿನೂ ಕೂಡ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರವಾಗಿ ನಮ್ಮ ಜೊತೆ ಯಾರೂ ಇರ್ಲಿಕ್ಕೆ ಚಿಂತೆ ಇಲ್ಲ, ನಮ್ಮಲ್ಲಿರ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಭಾವನೆ, ಕೆಲಸ, ವಿದ್ಯೆ ವಿನಯತೆ ಇವುಗಳು ನಮ್ಮ ಸಂಗಾತಿಗಳಂತ ತಿಳ್ಕೊಂಡಿಲ್ಲೇ ಹೇಳಲಿಕ್ಕಾಗುತ್ತೆ. ತುಳಸಿ ಪದ್ಯ ನೋಡ್ರಿ, ತುಳಸಿ ಸಾಥಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವೃತ್ತ ರಾಮ ಭರೋಸಾ ಏಕ್. ಯಾವಾಗ ಕಷ್ಟ ಕಾಲದಲ್ಲಿ ನಮಗೆ ಸಂಗಾತಿಯಾಗಿರ್ತಕ್ಕಂಥವುಗಳು ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವೃತ್ತ ಇವುಗಳೇ ನಮ್ಮ ಜೊತೆಗಾರರು ಅಂತ ತಿಳ್ಕೊಂಡು ಕವಿ ಒಂದು ಅಭಿಪ್ರಾಯವಾಗಿದೆ. ನೋಡ್ರಿ, ಕೊನೆಯದಾಗಿ 5ನೇ ಒಂದು ಪಂಕ್ತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಕವಿ, ರಾಮನಾಮ ಮಣಿ ದೀಪದರು, ರಾಮನಾಮ ಮಣಿ ದೀಪದರು ಜೀಹ ದೇಹರಿ ದ್ವಾರ್. ರಾಮನಾಮ ಮಣಿ ದೀಪದರು ಜೀಹ ದೇಹರಿ ದ್ವಾರ ತುಳಸಿ ಭೀತರ ಬಾಹಿರೈ ಜೋ ಚಾಹಸಿ ಉಜಿಯಾರ. ನೋಡಿ, ಫಸ್ಟು ರಾಮನಾಮಮಣಿ ದೀಪದರು, ರಾಮನಾಮವೇ ಜೀಹ ದೇಹರಿ ದ್ವಾರ. ರಾಮನ ಹೆಸರನ್ನ ನಾವು ಜ್ಞಾಪಿಸುವುದು ಯಾವುದಕ್ಕೆ ಸಮಾನ ಅಂತ ಹೇಳ್ತಾನಂದ್ರೆ, ನಮ್ಮ ಮನೆಯ ಬಾಗಿಲ ಮೇಲೆ ಇಟ್ಟಿರುವ ದೀಪದಂತೆ. ನೋಡ್ರಿ, ಕವಿ ನಮ್ಮ ರಾಮನಾಮವನ್ನು ಯಾವ ರೀತಿಯಾಗಿ ತುಲನಾತ್ಮಕವಾಗಿ ಹೊಂದಿಸ್ತಾನಂತಂದ್ರೆ, ನಮ್ಮ ಮನೆಯ ಬಾಗಿಲ ಮೇಲೆ ಇಟ್ಟಿರುವ ದೀಪದಂತೆ ರಾಮನಾಮ ಎನ್ನುತ್ತಾನೆ. ಯಾಕೆ ಅಂತಂದ್ರೆ, ಅದರ ಉದ್ದೇಶ ಏನಂತಂದ್ರೆ, ಆ ದೀಪ ಏನಾಗುತ್ತೆ, ಮನೆಯ ಹೊರಗೂ ಮತ್ತು ಒಳಗೂ ಬೆಳಕನ್ನು ಕೊಡುತ್ತೆ. तुलसीदास जी के प्रकार देहरी द्वार में यानी द्वार पर रखे हुए दिया हमारे घर के अंदर और बाहर भी उनका प्रकाश देता है.
उनका प्रकाश देता है। उसी तरह राम के नाम जपने पर हमारे देह के अंतरंग और बहिरंग शुद्धि होता है। अंतरंग और बहिरंग की शुद्धि होता है। देखो बच्चों, राम नाम मणि दीपदरु जीह देहरी द्वार तुलसी भीतर बाहिरई जो चाहसी उजियार। इस पंक्ति का भावार्थ इस प्रकार है। प्रस्तुत दोहे के द्वारा तुलसीदास जी कहते हैं कि जिस तरह देहरी पर, देहरी यानी बागी पर दिया रखने से घर के भीतर तथा आंगन में प्रकाश फैलता है, उसी तरह यानी देहरी पर रखने दिया घर के आंगन और भीतर और बाहर उनका प्रकाश फैलता है। उसी तरह राम नाम अपने से मानव की आंतरिक और बाह्य शुद्धि होता है। ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗಬೇಕು ಅಂದರೆ ದೈವಿ ಶಕ್ತಿ ಅಥವಾ ರಾಮನಾಮವನ್ನು ಜಪ ಮಾಡಬೇಕು ಅಂತ ತಿಳ್ಕೊಂಡು ಈ ಪದ್ಯದ ಮೂಲಕ ಹೇಳಲಾಗುತ್ತೆ. ಮಕ್ಕಳೇ ನೋಡ್ರಿ, ಈ ಪದ್ಯ ಕಂಠಪಾಠಕ್ಕಿರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಿ ಕಂಠಪಾಠವನ್ನು ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಜೊತೆಗೆ ಈ ಪ್ರಶ್ನೋತ್ತರಗಳನ್ನು ಬರ್ಕೊಂಡು ಶನಿವಾರ ದಿವಸ ನನಗೆ ಚೆಕ್ ಮಾಡಲಿಕ್ಕೆ ತಂದು ಕೊಡ್ತೀರಿ ಅಂತ ತಿಳ್ಕೊಂಡು ಹೇಳಲಾಗುತ್ತೆ. ಇಲ್ಲಿಗೆ ನಾವು ಈ ಪಾಠವನ್ನು ಸಮಾಪ್ತಿಗೊಳಿಸೋಣ. ಧನ್ಯವಾದ.